ದಯಾನಂದ ಸರಸ್ವತಿಯವರ ಆಸೆಯಂತೆ ನಮ್ಮ ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣ ನಡೆಸಬೇಕು ಅಂತ ಕಾಂಗಡಿ ಗುರುಕುಲನ ಓಪನ್ ಮಾಡಿದ್ದು, ಅವರ ಕನಸಾಗಿರೋ ಶುದ್ಧಿ ಮೂಮೆಂಟನ್ನು ನಡೆಸ್ಕೊಂಡು ಬಂದಿರೋದು, ಪ್ರತಿಯೊಂದನ್ನು ಮಾಡಿರೋದು ಇದೇ ಮುನ್ಷಿರಾಮ. ಮೊದಲನೇ ಸಾರಿ ಮಹಾತ್ಮ ಅನ್ನೋ ಬಿರುದನ್ನು ಸತ್ಕಾರದ ರೂಪದಲ್ಲಿ ಗಾಂಧೀಜಿಯವರಿಗೆ ಬಿಟ್ಟುಕೊಡುವಂಥ ಹೇಳಿದ ವ್ಯಕ್ತಿ ನಮ್ಮ ಕರ್ನಾಟಕದವರು. ಮುನ್ಷಿರಾಮ ದಯಾನಂದ ಸರಸ್ವತಿಯವರನ್ನ ಭೇಟಿಯಾದ ನಂತರ ಮುನ್ಷಿರಾಮನೂ ಕೂಡ ಪ್ರತಿಯೊಂದು ಕಡೆ ದಯಾನಂದ ಸರಸ್ವತಿಯವರ ಜೊತೆ ಪ್ರಚಾರ ಪ್ರಸಾರ ಮಾಡ್ತಾ ಪ್ರಯಾಣ ಮಾಡ್ತಾನೆ ಇರ್ತಾನ. ಇಲ್ಲಿಂದ ಮುನ್ಷಿರಾಮ ದಯಾನಂದ ಸರಸ್ವತಿಯವರ ಜೊತೆಗೂಡ್ತಾನ. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. 1856 ಪಂಜಾಬದ ಜಲಂಧರ್ ಜಿಲ್ಲೆಯ ತಲವನ್ ಗ್ರಾಮದಲ್ಲಿ ಹುಟ್ಟಿರೋಂಥ ಮುನ್ಷಿರಾಮನಿಗೆ ಯಾವುದೇ ರೀತಿ ತೊಂದರೆಗಳಿರಲ್ಲ. ಅಂದರೆ ಸ್ವಾಮಿ ವೀರಜಾನಂದ ದಂಡೀಶ ಅವರಿಗೆ ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ಪೂರ್ತಿ ಕಷ್ಟ ಕಾರ್ಪಣ್ಯಗಳಲ್ಲೇ ಕೈ ತೊಳಿತಾ ಇರ್ತಾರೆ. ಸ್ವಾಮಿ ದಯಾನಂದ ಸರಸ್ವತಿ ಆಗರ್ಭ ಶ್ರೀಮಂತರ ಮನೆಯಲ್ಲಿ ಜನ್ಮ ತಾಳ್ತಾರೆ. ಅವರಿಗೂ ಯಾವುದೇ ಆರ್ಥಿಕವಾದ ಕಷ್ಟಗಳು ಇರಲ್ಲ. ಆದರೆ ಅವರಿಗೆ ಜಿಜ್ಞಾಸೆ ಇರುತ್ತೆ. ಅವರಲ್ಲಿ ಹುಟ್ಟಿರೋ ಪ್ರಶ್ನೆಗಳಿಗೆ, ಅನುಮಾನಗಳಿಗೆ ಸಮಾಧಾನಕರವಾದ ಸರಿಯಾದ ಉತ್ತರಗಳು ಸಿಗದೆ ಆ ಉತ್ತರಗಳನ್ನು ಹುಡುಕೊಂಡು ಅವರು ಮನೆ ಬಿಟ್ಟು ಹೋಗ್ತಾರೆ. ಆದರೆ ಮುನ್ಷಿರಾಮನಿಗೆ ಆ ರೀತಿ ಯಾವುದೇ ತೊಂದರೆಗಳು ಇರೋದಿಲ್ಲ. ಆರ್ಥಿಕವಾಗಿ, ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಯಾವುದೇ ಹಿಂಸೆಗಳು ಇರೋದಿಲ್ಲ. ಆಗಿನ ಕಾಲದ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂಥ ಲಾಲಾ ನಾಯಕ್ ಚಂದ್ ಅವರ ಮಗನಾಗಿ ಮುನ್ಷಿರಾಮ ತುಂಬ ಮುದ್ದಾಗೆ ಬೆಳೀತಾನೆ. ಮನೆಯವರ ಹಾಗೂ ತಂದೆಯ ಪೊಲೀಸ್ ಸಿಬ್ಬಂದಿಯಿಂದ ಅವನಿಗೆ ತುಂಬ ಪ್ರೀತಿ ಸಿಗುತ್ತೆ. ಎಲ್ಲರ ಜೊತೆ ಆಟವಾಡಿಕೊಂಡು ಮುದ್ದಾಗೆ ಬೆಳೆಯುವಂಥ ಮುನ್ಷಿರಾಮನಿಗೆ ಯಾವುದೇ ತೊಂದರೆಗಳು ಇರೋದಿಲ್ಲ. ಆದರೆ ಕಾಶಿಯಲ್ಲಿ ಬಂದಾಗ ಸ್ವಲ್ಪ ದೊಡ್ಡವನು ಆಗಿರ್ತಾನೆ. ಆ ಸಮಯದಲ್ಲಿ ಕಾಶಿಯಲ್ಲಿ ನಡೆಯುವ ಅತಿಯಾದ ಆಚರಣೆಗಳಿಂದಾಗಿ ಬೇಸತ್ತು ಹೋಗ್ಬಿಡ್ತಾನೆ ಮುನ್ಷಿರಾಮ. ಅತಿಯಾದ ಮಡಿ ಮೈಲೆಗೆ, ಅಸ್ಪೃಶ್ಯತೆ, ಅಸ್ಪೃಶ್ಯ ಅಂತ ಹೇಳೋದು, ಜಾತಿ ಪದ್ಧತಿ, ಮೂರ್ತಿ ಪೂಜೆ, ಪ್ರತಿಯೊಂದನ್ನು ಅತಿಯಾಗಿ ಮಾಡೋದನ್ನು ನೋಡಿ ಬೇಸತ್ತು ಹೋದ ಮುನ್ಷಿರಾಮನಿಗೆ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಹಾಗೆ ಆ ಪ್ರಶ್ನೆಗಳಿಗೆ ಯಾರೂ ಉತ್ತರ ಕೊಡೋಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಮುನ್ಷಿರಾಮನ ಪ್ರಶ್ನೆಗಳನ್ನು ಎದುರಿಸುವಂಥ ಶಕ್ತಿ ಯಾರಿಗೂ ಇರಲ್ಲ. ಪ್ರತಿಯೊಬ್ಬರಿಗೂ ನೂರಾರು ಪ್ರಶ್ನೆಗಳನ್ನು ಹಾಕ್ತಾ ಇರ್ತಾನೆ. ಯಾರೂ ಅವಕ್ಕೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಹಾಗಾಗಿ ಮುನ್ಷಿರಾಮ ತುಂಬ ಬೇಸತ್ತು ಹೋಗ್ಬಿಡ್ತಾನೆ. ಆಗ ಅವನು ಪಾಶ್ಚಾತ್ಯ ಉಪನ್ಯಾಸಗಳಿಗೆ ಮೊರೆ ಹೋಗಿ ಅಲ್ಲಿಂದ ಎಲ್ಲ ರೀತಿಯ ದುಶ್ಚಟಗಳನ್ನು ಅಭ್ಯಾಸ ಮಾಡ್ಕೊಂಡ್ಬಿಡ್ತಾನೆ. ಮುನ್ಷಿರಾಮನಿಗೆ ಇವತ್ತು ನಾವು ಅಂದ್ಕೊಳ್ಳೋ ಆಗಿನ ಕಾಲದಲ್ಲೂ ನಾವು ಕೆಟ್ಟ ಚಟಗಳು ಅಂತ ಏನೆಲ್ಲ ಹೇಳ್ತೀವೋ ಆ ಎಲ್ಲ ದುರ್ವ್ಯಸನಗಳು ಕೂಡ ಇರುತ್ತೆ. ಈ ಮಧ್ಯದಲ್ಲೇ ಅವನಿಗೆ ಮದುವೆ ಮಾಡ್ತಾರೆ. ಬಾಲ್ಯ ವಿವಾಹ ನಡೆಯುವಂಥ ಆ ಯುಗದಲ್ಲಿ, ಆ ಸಮಯದಲ್ಲಿ ಮುನ್ಷಿರಾಮನಿಗೆ 21ನೇ ವರ್ಷಕ್ಕೆ ಮದುವೆ ಮಾಡ್ತಾರೆ. ಕೆಲವು ಮೂಲಗಳು 21 ವರ್ಷಕ್ಕೆ ಮದುವೆ ಆಗುತ್ತೆ ಅಂತ ಹೇಳುತ್ತೆ. ಕೆಲವು ಮೂಲಗಳಿಂದ 12 ವರ್ಷಕ್ಕೆ ಮುನ್ಷಿರಾಮನಿಗೆ ಮದುವೆ ಆಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಯಾವುದು ಸತ್ಯ ಅಂತ ಗೊತ್ತಿಲ್ಲ. ಆದರೆ ಅವರೇ ಬರೆದುಕೊಂಡ ಬಯೋಗ್ರಫಿಯಲ್ಲಿ ಇರೋ ಪ್ರಕಾರ 1877 ಅಂದರೆ ಮುನ್ಷಿರಾಮನಿಗೆ 21 ವರ್ಷ ಕಂಪ್ಲೀಟ್ ಆಗಿರುತ್ತೆ. ಆ ಸಮಯದಲ್ಲಿ ಮುನ್ಷಿರಾಮ ಶಿವದೇವಿ ಅನ್ನೋಳ ಕೈ ಹಿಡಿತಾನೆ. ಮುನ್ಷಿರಾಮನಿಗೆ 2 ಗಂಡು 2 ಹೆಣ್ಣು ಮಕ್ಕಳು, 4 ಮಕ್ಕಳು ಇರ್ತಾರೆ. ಆದರೆ ದುರ್ವ್ಯಸನಗಳು ಮಾತ್ರ ಒಂಚೂರು ಕಡಿಮೆ ಆಗಿರಲ್ಲ. ಸಿಕ್ಕಾಪಟ್ಟೆ ದುರ್ವ್ಯಸನಕ್ಕೆ ಬಲಿಯಾಗ್ತಾನೆ. ಅದರ ಜೊತೆಗೆ ಅತಿಯಾದ ನಾಸ್ತಿಕತೆಯನ್ನು ಬೆಳೆಸ್ಕೊಂಡು ಎಲ್ಲೆಂದರಲ್ಲಿ ದುರ್ವ್ಯಸನಗಳ ಜೊತೆಗೆ ಹಾಗೂ ಹೋದಲ್ಲೆಲ್ಲ ನಾಸ್ತಿಕತೆಯ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ, ಹೋರಾಟ ಮಾಡ್ತಾ, ಎಲ್ಲರನ್ನೂ ಎದುರು ಹಾಕ್ಕೊಳ್ತಾ, ಜಗಳಗಳನ್ನು ಮಾಡ್ತಾ ಕಾಲ ಕಳೀತಾ ಇರ್ತಾನೆ. ವಿದ್ಯಾಭ್ಯಾಸ ಅಷ್ಟಕ್ಕೆ ನಿಂತು ಹೋಗುತ್ತೆ. 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ. ಪ್ರತಿ ಸಾರಿ ಪರೀಕ್ಷೆಗಳನ್ನ ಕಟ್ಟಿ ಅವನು ಫೇಲ್ ಆಗ್ತಾನೆ ಇರ್ತಾನೆ. ಹೀಗೆ ಕಾಲ ಕಳೀತಿರುವಾಗ ತಂದೆ ಲಾಲಾ ನಾಯಕ್ ಚಂದ್ ಅವ್ರಿಗೆ ತುಂಬ ಬೇಸರ ಆಗಿರುತ್ತೆ. ಇತಿಹಾಸದಲ್ಲಿ ಎಲ್ಲ ವಿಷಯದಲ್ಲೂ ಬರೆಯೋದು 1882ರಲ್ಲಿ ಮುನ್ಷಿರಾಮ ದಯಾನಂದ ಸರಸ್ವತಿಯವ್ರನ್ನ ಭೇಟಿಯಾದ ಅಂತ. ಆದರೆ ಕಾಶಿಗೆ ಯಾವತ್ತೂ ದಯಾನಂದ ಸರಸ್ವತಿಯವರು ಪ್ರವಚನ ಕೊಡೋದಕ್ಕೆ ಹೋಗಿಲ್ಲ ಅಂತ ಎಲ್ಲ ಕಡೆ ಹೇಳುತ್ತೆ. ಆದರೆ ತುಂಬ ಸೂಕ್ಷ್ಮ ಮೂಲಗಳಿಂದ ಗೊತ್ತಾಗೋದು ಏನು ಅಂದರೆ, ಕಾಶಿಗೇ ದಯಾನಂದ ಸರಸ್ವತಿಯವರು ಹೋಗಿರುವಾಗ 1879ರಲ್ಲಿ ನಾಯಕ್ ಚಂದ್ ಅವರು ಅಲ್ಲಿ ಒಂದು ಸೆಕ್ಯೂರಿಟಿ ಫೋರ್ಸ್ ಒಳಗಡೆ ಅವರನ್ನೆಲ್ಲ ಗಲಾಟೆಗಳಾಗದೇ ಇರೋ ಹಾಗೆ, ಗಲಭೆಗಳಾಗದೇ ಇರೋ ಹಾಗೆ ಕಾಯೋದಕ್ಕೆ ಡ್ಯೂಟಿಯಲ್ಲಿರ್ತಾರೆ. ಆ ಡ್ಯೂಟಿಯಲ್ಲಿರುವಾಗ
ಈ ಅಪ್ರತಿಮ ತೇಜಸ್ಸಿನ ಜ್ಞಾನ ಮೂರ್ತಿಯನ್ನು ನೋಡಿ ಅವರು ಆ ಪ್ರವಚನಗಳನ್ನು ಕೇಳಿ ಪ್ರಭಾವಿತರಾದ ನಾಯಕ್ ಚಂದ್ ಅವರು ನಾಸ್ತಿಕನಾಗಿರೋ ಮತ್ತು ದುರ್ವ್ಯಸನಿಯಾಗಿರೋ ನನ್ನ ಮಗನಿಗೆ ಇವರಿಂದ ಏನಾದರೂ ಒಂಚೂರು ಪರಿವರ್ತನೆ ಆಗಬಹುದು, ದುರ್ವ್ಯಸನಿ ಮತ್ತು ನಾಸ್ತಿಕನಾಗಿರೋ ನನ್ನ ಮಗನಲ್ಲಿ ಈ ವ್ಯಕ್ತಿಯಿಂದ ಏನಾದರೂ ಒಂದಷ್ಟು ಪರಿವರ್ತನೆ ಆಗಬಹುದು ಅನ್ನೋ ಆಸೆಯಿಂದ ಮನೆಗೆ ಹೋಗಿ ಒಬ್ಬ ದಂಡಿ ಸ್ವಾಮೀಜಿ ಬಂದಿದ್ದಾರೆ, ಅಪಾರವಾದ ಜ್ಞಾನ ಇದೆ, ನಾನು ಅವ್ರ ಪ್ರವಚನನ ಕೇಳಿದ್ದೀನಿ, ನೀನು ಬಂದು ಕೇಳು, ಒಂದು ಸರಿ ನೋಡು, ಅವರಿಂದಾದರೂ ನಿನಗೇನಾದರೂ ಉತ್ತರಗಳು ಸಿಗಬಹುದೇನೋ ನಿನ್ನ ಪ್ರಶ್ನೆಗಳಿಗೆ ಅಂತ ಮಗನಿಗೆ ಹೇಳ್ತಾರೆ. ಮುನ್ಷಿರಾಮ ಕೇರ್ಲೆಸ್ ಮಾಡ್ತಾನೆ, ನೆಗ್ಲೆಕ್ಟ್ ಮಾಡ್ತಾನೆ. 2ನೇ ದಿನಾನೂ ಒತ್ತಾಯ ಮಾಡಿದಾಗ ಸತತವಾಗಿ ಒತ್ತಾಯ ಮಾಡೋದ್ರಿಂದ ಮುನ್ಷಿರಾಮ ಏನು ಹೇಳೋಕ್ಕೆ ಸಾಧ್ಯ, ಯಾರೂ ನನ್ನ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಅನುಮಾನದಲ್ಲೇ ಬರ್ತಾರೆ. ನೋಡ್ತಿದ್ದ ಹಾಗೇ ಸ್ವಲ್ಪ ಪ್ರಭಾವ ಆಗುತ್ತೆ. ಅವರ ಪ್ರವಚನಗಳನ್ನು ಕೇಳಿಬಿಟ್ಟು ಪೂರ್ತಿಯಾಗಿ ಸೋತು ಹೋಗ್ತಾರೆ ಮುನ್ಷಿರಾಮ. ಆಗಸ್ಟ್ 15 ಆಗಸ್ಟ್ 26-27ವರೆಗೂ ಅಂದರೆ 10-11 ದಿನಗಳವರೆಗೂ ಅವರು ಅಲ್ಲೇ ಇದ್ದು ಪ್ರವಚನ ಮಾಡೋರಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಆ 11 ದಿನಗಳ ಅನುಭವ, ಅವರು ಈ ಸಭೆಯನ್ನು ಬಿಟ್ಟು ಇನ್ನೊಂದು ಸಭೆಗೆ ಹೋದರೆ ಎಲ್ಲೆಲ್ಲಿ ಸಾಧ್ಯನೋ ಅವರ ದಿನಚರಿಯನ್ನು ತಿಳ್ಕೊಂಡು ಪ್ರತಿಯೊಂದು ಪ್ರವಚನನೂ ಇವರು ಅಟೆಂಡ್ ಮಾಡ್ತಾರೆ. ಹೇಳಲಾಗತ್ತೆ ಮೂಲಗಳಿಂದ, ಮೊದಲನೇ ದಿನ ದಯಾನಂದ ಸರಸ್ವತಿಯವರ ಪ್ರವಚನಕ್ಕೆ ಬಂದಾಗಲೂ ಕೂಡ ಪೂರ್ತಿ ಕುಡಿತದಲ್ಲಿ ಮುಳುಗಿ ಪ್ರತಿಯೊಂದು ವ್ಯಸನಗಳನ್ನು ಮುಗಿಸಿಕೊಂಡು ತೂರಾಡ್ತಾನೆ ಮುನ್ಷಿರಾಮ ಅಲ್ಲಿಗೆ ಬಂದಿದ್ದ ಅಂತ. ಅಷ್ಟೊಂದು ಪ್ರಭಾವಿತನಾದ ಮುನ್ಷಿರಾಮ ಅವರ ದಿನಚರಿಯೆಲ್ಲ ತಿಳ್ಕೊಳ್ತಾನೆ. ತುಂಬ ಹತ್ತಿರದಿಂದ ಅವರ ಜೀವನ ಶೈಲಿ, ದಿನಚರಿ ಎಲ್ಲವನ್ನು ನೋಡಿ, ಅವರ ಜ್ಞಾನದ ಅಪಾರತೆಯನ್ನು ನೋಡಿ ಕಂಪ್ಲೀಟಾಗಿ ಅವರಿಗೆ ದಾಸಾಗಿ ಹೋಗ್ತಾನೆ. ನನ್ನದೊಂದಷ್ಟು ಪ್ರಶ್ನೆಗಳಿದೆ ಕೇಳಬೇಕು ಅಂತ ಮುನ್ಷಿರಾಮ ದಯಾನಂದ ಸರಸ್ವತಿಯವರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ. ಅವನ ಪ್ರಶ್ನೆಗಳಿಗೆ 5 ನಿಮಿಷದಲ್ಲಿ ಅವನ ಬಾಯಿಗೆ ಬೀಗ ಬೀಳುತ್ತೆ. ಹಾಗೆ ದಯಾನಂದ ಅವರು ಉತ್ತರ ಕೊಡ್ತಾರೆ. ಆಗ ಮುನ್ಷಿರಾಮ ಹೇಳ್ತಾನೆ, ಸ್ವಾಮಿ, ನಿಮ್ಮ ತೀಕ್ಷ್ಣತೆ, ನಿಮ್ಮ ವಾಕ್ಚಾತುರ್ಯ ಹಾಗೂ ನಿಮ್ಮ ಜ್ಞಾನ ತುಂಬ ತೀಕ್ಷ್ಣವಾಗಿ ತುಂಬ ಅತ್ಯುತ್ತಮವಾಗಿದೆ. ನನ್ನ ಬಾಯೇನೋ ನೀವು ಮುಚ್ಚಿಸ್ಬಿಟ್ರಿ, ಆದರೆ ನನಗೆ ಭಗವಂತನ ಅಸ್ತಿತ್ವದ ಮೇಲೆ ಇನ್ನೂ ನಂಬಿಕೆ ಬಂದಿಲ್ಲ, ನೀವು ಬರ್ಸೋಕ್ಕಾಗಿಲ್ಲ ಅಂತ ನೆಕ್ಸ್ಟ್ ಡೇ ಮತ್ತೊಂದಷ್ಟು ತಯಾರಿ ಮಾಡಿಕೊಂಡು ಮತ್ತೊಂದಷ್ಟು ಪ್ರಶ್ನೆಗಳನ್ನ ತೊಗೊಂಡು ಹೋಗ್ತಾನೆ. ಈ ಸಾರಿ ಪೂರ್ಣ ಸಿದ್ಧತೆಯಿಂದ ಮುನ್ಷಿರಾಮ ಹೋಗ್ತಾನೆ. ಹೋಗಿ ಎಲ್ಲ ಪ್ರಶ್ನೆಗಳನ್ನ ಆಗಲೂ ಕೂಡ 10 ನಿಮಿಷದಲ್ಲಿ ಅವನ ಬಾಯಿ ಮುಚ್ಚಿಸಿಬಿಡ್ತಾರೆ ದಯಾನಂದ ಸರಸ್ವತಿಯವರು. ಆಗ ಮುನ್ಷಿರಾಮ ಹೇಳ್ತಾನೆ, ನೀವು ಈಗಲೂ ನನ್ನ ಬಾಯನ್ನೇನೋ ಮುಚ್ಚಿಸ್ಬಿಟ್ರಿ, ಆದರೆ ಭಗವಂತನ ಅಸ್ತಿತ್ವದ ಬಗ್ಗೆ ಇನ್ನೂ ನನ್ನಲ್ಲಿ ವಿಶ್ವಾಸ ಮೂಡಿಸಲಿಲ್ಲ ಅಂತ. ಆಗ ದಯಾನಂದ ಸರಸ್ವತಿಯವರು ನಕ್ಕು ಹೇಳ್ತಾರೆ, ನಾನು ಯಾವಾಗ ನಿನಗೆ ಭಗವಂತನ ಬಗ್ಗೆ ವಿಶ್ವಾಸ ಮೂಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ? ಹಾಗಂತ ನಾನು ಯಾವಾಗ ಹೇಳಿದ್ದೆ? ನೀನು ಪ್ರಶ್ನೆ ಕೇಳಿದೆ, ನಾನು ಉತ್ತರ ಕೊಟ್ಟೆ ಅಷ್ಟೇ. ನಿನ್ನಲ್ಲಿ ಭಗವಂತನ ಅಸ್ತಿತ್ವದ ಬಗ್ಗೆ ವಿಶ್ವಾಸ ಮೂಡಿಸೋದು ನನ್ನ ಉದ್ದೇಶ ಅಲ್ಲ ಅಂತ ಹೇಳ್ತಾರೆ. ಅವರ ಅತಿಯಾದ ಜ್ಞಾನದ ಪ್ರಭಾವದಿಂದ ದಯಾನಂದ ಸರಸ್ವತಿಯವರ ಪ್ರಭಾವ ಮುನ್ಷಿರಾಮನ ಮೇಲೆ ಎಷ್ಟು ಬೀಳುತ್ತೆ ಅಂದರೆ, ಆ ಕ್ಷಣದಿಂದಾನೇ ತುಂಬ ಕಷ್ಟಪಟ್ಟು ಅಷ್ಟು ವರ್ಷಗಳಿಂದ ದುರ್ವ್ಯಸನಿ ಆಗಿರುವಂಥ ಮುನ್ಷಿರಾಮ ಎಲ್ಲ ಚಟಗಳನ್ನು ಬಿಡೋದಕ್ಕೆ ಶುರು ಮಾಡ್ತಾನೆ. ಅವರ ಆರ್ಯ ಸಮಾಜದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾನೆ. ಪೂರ್ತಿಯಾಗಿ ಆ್ಯಕ್ಟಿವ್ ಆಗಿ ಆರ್ಯ ಸಮಾಜಕ್ಕೋಸ್ಕರ ತುಂಬ ಕಷ್ಟಪಟ್ಟು ದುಡಿತಾನೆ. ಅವರು ಯಾವ ಮಾತನ್ನು ಹೇಳದೇನೆ, ಅವರನ್ನು ಕೇಳದೇನೆ, ತಾನಾಗೆ ಯಾವುದೇ ಬೇಡಿಕೆ ದಯಾನಂದ ಸರಸ್ವತಿಯವರದು ಇರಲ್ಲ. ನೀನು ನನ್ನ ಶಿಷ್ಯನಾಗು ಅಥವಾ ಈ ಥರ ಮುಂದುವರಿ, ಈ ಥರ ಏನೋ ಮಾಡು ಅಂತ ಹೇಳದೇನೆ ತಾವೇ ಸ್ವಯಂ ಇಚ್ಛೆಯಿಂದ ಆರ್ಯ ಸಮಾಜ ಅನ್ನೋ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ ದಯಾನಂದ ಸರಸ್ವತಿಯವರು ಅಂತ ಗೊತ್ತಾಗ್ತಿದ್ದ ಹಾಗೇ ಆರ್ಯ ಸಮಾಜಕ್ಕೆ ಸೇರಿಕೊಂಡು ಅದರ ಸದಸ್ಯನಾಗಿ ಪ್ರತಿಯೊಂದು ಕಾರ್ಯಗಳನ್ನು ತಮ್ಮ ಕೈಗೆತ್ಕೊಳ್ತಾರೆ. ತುಂಬ ಶ್ರದ್ಧೆಯಿಂದ ತುಂಬಾ ಅದ್ಭುತವಾಗಿ ಕಾರ್ಯ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಪ್ರತಿಯೊಂದು ಕಾರ್ಯಗಳು ನಡೀತಾ ಇರುತ್ತೆ. ಇಲ್ಲಿ ಯಾವುದೇ ಗುರು ಶಿಷ್ಯ ಅನ್ನೋ ಅಂಥ ಕನ್ವರ್ಸೇಷನ್ ಇಲ್ಲದೆ, ಅಂದರೆ ಒಂದು ಅನ್ಟೋಲ್ಡ್ ಬಾಂಧವ್ಯ. ದಯಾನಂದ ಸರಸ್ವತಿಗೆ ಎಷ್ಟು ದಾಸನಾಗ್ಬಿಡ್ತಾನೆ ಮುನ್ಷಿರಾಮ ಅಂದರೆ, ಅವರೇನು ಹೇಳದೇ ಆ 10 ದಿನದ ಸಂಪರ್ಕದಲ್ಲಿ ಅವರ ಜೀವನ ಶೈಲಿ, ದಿನಚರ್ಯ, ಅವರ ಅಪಾರವಾದ ಜ್ಞಾನಕ್ಕೆ ಪೂರ್ತಿಯಾಗಿ ದಾಸ ಆಗಿಯೇ ಅವರ ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಸ್ವತಂತ್ರ ಹೋರಾಟಕ್ಕೂ ಕೂಡ ಮುನ್ಷಿರಾಮ ಮುಂದಾಗ್ತಾನೆ. ಆ 10-12 ದಿನಗಳು ಅಲ್ಲಿಂದ ಹೋದ್ಮೇಲೆ ದಯಾನಂದ ಸರಸ್ವತಿಯವರು ಸ್ವಲ್ಪ ಮಟ್ಟಿಗೆ ಚಟಗಳನ್ನೆಲ್ಲ ಕಂಟ್ರೋಲ್ ಮಾಡಿ, ಅಲ್ಲಿವರೆಗೂ ಶಿಕ್ಷಣ ಪೂರ್ತಿಯಾಗಿ ಹಾಳಾಗಿ ಹೋಗಿದ್ದಂಥ ಮುನ್ಷಿರಾಮ ಲಾ ಎಕ್ಸಾಮ್ಸ್ ಕೊಟ್ಟು ಅಡ್ವೊಕೇಟ್ ಆಗ್ತಾನೆ. ಆ ಮಟ್ಟಕ್ಕೆ ಶ್ರದ್ಧೆ
ಮುನ್ಷಿರಾಮನಲ್ಲಿ ದಯಾನಂದ ಸರಸ್ವತಿಯವರ ಬಗ್ಗೆ ಇರುತ್ತೆ. ಅವನು ಲಾ ಎಕ್ಸಾಮ್ಸ್ಗಾಗಿ ಓದ್ಕೊಳ್ತಿರೋವಾಗಲೇ ಅಲ್ಲಿಂದ ಹೋದ ಮೇಲೆ ದಯಾನಂದ ಸರಸ್ವತಿಯವರು ಬೇರೆ ಕಡೆ ಎಲ್ಲ ಪ್ರಚಾರ ಮಾಡಿಕೊಂಡು 1882ರಲ್ಲಿ ಜೋಧ್ಪುರವನ್ನು ತಲುಪ್ತಾರೆ. ಜೋಧ್ಪುರದ ಮಹಾರಾಜ ಜಸ್ವಂತ್ ಸಿಂಗ್ ಅವನ ಇಬ್ಬರು ತಮ್ಮಂದಿರು ಸ್ವಾಮಿ ದಯಾನಂದ ಸರಸ್ವತಿಯವರನ್ನು ಬರಮಾಡ್ಕೊಳ್ತಾರೆ. ಅಲ್ಲಿ ಪ್ರವಚನ ಹೇಳೋದಿರುತ್ತೆ. ಸ್ವಾಮಿ ದಯಾನಂದ ಸರಸ್ವತಿಯವರು ಪ್ರವಚನಗಳನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋವಾಗ ಆಸ್ಥಾನದಲ್ಲಿ ಜೋಧ್ಪುರದ ಮಹಾರಾಜ ಜಸ್ವಂತ್ ಸಿಂಗ್ ಒಬ್ಬ ವೇಶ್ಯೆ ನನ್ನಿ ಜಾನ್ ಅಂತ ಇರ್ತಾಳೆ. ಅವಳ ಜೊತೆ ಮಾತುಕತೆ ಮಾಡ್ತಿರುವಾಗ ದಯಾನಂದ ಸರಸ್ವತಿಯವರಿಗೆ ಸ್ವಲ್ಪ ಬೇಸರ ಆಗುತ್ತೆ. ಜಸ್ವಂತ್ ಸಿಂಗನಿಗೆ ಈಗ ತಾನೇ ನಾನು ನಮ್ಮ ಭಾರತದಲ್ಲಿ ಎಂತೆಂಥ ರಾಜಗುರುಗಳು ಆಳಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರವಚನ ಮಾಡಿ ಬರ್ತಾ ಇದ್ದೀನಿ. ಶ್ರೀರಾಮ, ಶ್ರೀಕೃಷ್ಣ, ಮಹಾರಾಣಾ ಪ್ರತಾಪ್ ಇಂಥ ರಾಜರುಗಳು ಆಗಿ ಹೋಗಿರೋ ಅಂಥ ನಮ್ಮ ಭಾರತದ ಪವಿತ್ರ ದೇಶದಲ್ಲಿ ಯಾಕೆ ನಿನ್ನ ವಂಶಾನ, ಯಾಕೆ ನಿನ್ನ ಇಮೇಜನ್ನು ನೀನು ಹಾಳು ಮಾಡ್ಕೊಳ್ತಾ ಇದೆಯಾ ರಾಜ, ಬದಲಾಗು ಅಂತ ಬುದ್ಧಿ ಹೇಳಿ ದಯಾನಂದ ಸರಸ್ವತಿಯವರು ತಮ್ಮ ಕೋಣೆಗೆ ಬಂದು 1 ಲೋಟ ಹಾಲು ಕುಡಿದು ಮಲಗ್ತಾರೆ. ಪ್ರತಿದಿನ 1 ಲೋಟ ಹಾಲು ಕುಡಿದು ಮಲಗೋದು ಅಭ್ಯಾಸ ಆಗಿರುತ್ತೆ. ಹಾಗೆ ಹಾಲು ಕುಡಿದು ಮಲಗಿಬಿಡ್ತಾರೆ. ಬೆಳಿಗ್ಗೆ ಒಂದು ಹೊತ್ತಲ್ಲಿ ಅರ್ಲಿ ಮಾರ್ನಿಂಗ್ ಅವರಿಗೆ ತುಂಬ ಹೊಟ್ಟೆ ನೋವು ಶುರುವಾಗುತ್ತೆ. ಎದ್ದು ನೋಡಿದ್ರೆ ನಿನ್ನೆ ರಾತ್ರಿ ಕುಡಿದ ಹಾಲಲ್ಲಿ ವಿಷ ಮಿಶ್ರಿತ ಆಗಿತ್ತು ಅನ್ನೋದು ಗೊತ್ತಾಗತ್ತೆ. ಅವರ ಕುಕ್ ಏನಿರ್ತಾನೋ ಅಡುಗೆಯವನು ಧೌಂಡ್ ಮಿಶ್ರಾ ಅಂತ, ಅವನೇ ಅವರ ಹಾಲಿನಲ್ಲಿ ವಿಷವನ್ನು ಬೆರೆಸಿಬಿಟ್ಟಿರ್ತಾರೆ. ಆ ವಿಷವನ್ನು ಬೆರೆಸು ಅಂತ ಹೇಳಿರೋದು ನನ್ನಿ ಜಾನ್ ಅನ್ನೋ ಒಬ್ಬ ವೇಶ್ಯೆ. ಜಸ್ವಂತ್ ಸಿಂಗ್ ಅವರಿಗೆ ಇವರು ಬುದ್ಧಿ ಹೇಳಿ ಬಂದಾಗ ಜಸ್ವಂತ್ ಸಿಂಗ್ ಅವರಲ್ಲಿ ತುಂಬ ಪರಿವರ್ತನೆ ಬರುತ್ತೆ. ಇಂಥ ಅಮೂಲ್ಯವಾದ, ಇಂಥ ಪವಿತ್ರವಾದ ನಾಡಿನಲ್ಲಿ ರಾಜ ಆಗಿರೋ ನಾನು ಕೂಡ ಹೇಗೆ ನಡ್ಕೋಬೇಕು, ರಾಮ, ಕೃಷ್ಣ, ರಾಣಾ ಪ್ರತಾಪ್ ಅವರು ಆಳಿದಂಥ ಭೂಮಿಯ ಮೇಲೆ ನಾನು ಹುಟ್ಟಿದ್ದೀನಿ, ಹಾಗೂ ಇದರಲ್ಲಿ ರಾಜ ಆಗಿದ್ದೀನಿ ಅಂದರೆ ನನ್ನ ಪರಂಪರೆಯನ್ನು ನಾನು ಹಾಳು ಮಾಡ್ಕೋಬಾರ್ದು, ನಾನು ಇಷ್ಟು ಚಿಕ್ಕ ಚಿಕ್ಕ ವೀಕ್ನೆಸ್ಗಳನ್ನ ಇಟ್ಕೋಬಾರ್ದು, ಈ ಎಲ್ಲ ನನ್ನ ವೀಕ್ನೆಸ್ಗಳನ್ನ ಸರಿ ಮಾಡಿಕೊಂಡು ನಾನು ಸರಿ ಹೋಗಬೇಕು ಅಂತ ಅವರು ಅಂದ್ಕೊಂಡಾಗ ಅದನ್ನು ನೋಡಿದಂಥ ನನ್ನಿ ಜಾನ್ ತನ್ನ ಸ್ಥಾನ, ತನ್ನ ಪೊಸಿಷನ್ ಎಲ್ಲಿ ಹೊರಟೋಗ್ಬಿಡತ್ತೋ, ಅವಳಿಗೆ ಸಿಗ್ತಿರೋಂಥ ಎಲ್ಲ ಸೌಲಭ್ಯಗಳು ಎಲ್ಲಿ ನಿಂತು ಹೋಗ್ಬಿಡತ್ತೋ ಅನ್ನೋ ಭಯದಲ್ಲಿ ದಯಾನಂದ ಸರಸ್ವತಿಯವರ ಕುಕ್ಗೇನೆ ಲಂಚ ಕೊಟ್ಟುಬಿಟ್ಟು, ದುಡ್ಡಿನ ಅಮೀಷ ಒಡ್ಡುಬಿಟ್ಟು ಅವಳು ವಿಷ ಬೆರೆಸಿಸಿ ದಯಾನಂದ ಸರಸ್ವತಿಯವ್ರಿಗೆ ಕೂಡಿಸಿಸ್ಬಿಡ್ತಾಳೆ. ವಿಷ ಬೆರೆಸಿದ್ದು ಮಿಶ್ರ ಅಂತ ಗೊತ್ತಾಗ್ತಿದ್ದ ಹಾಗೇನೆ ಅವನನ್ನು ಕರೆದುಬಿಟ್ಟು ಅವನಿಗೆ ತಮ್ಮಲ್ಲಿರೋ ಸ್ವಲ್ಪ ದುಡ್ಡನ್ನು ಕೊಟ್ಟು, ಈ ವಿಷಯ ಗೊತ್ತಾದರೆ ಜೋಧ್ಪುರದ ಜನ ಸುಮ್ಮನಿರಲ್ಲ, ನಿನಗೆ ತೊಂದರೆ ಆಗಬಹುದು, ನೀನು ಶೀಘ್ರಾತಿ ಶೀಘ್ರ ಇಲ್ಲಿಂದ ಹೊರಟು ಬಿಡು, ನೇಪಾಳ ಸೇರ್ಕೋ ಅಂತ ದುಡ್ಡು ಕೊಟ್ಟು ಕ್ಷಮೆ ಕೊಟ್ಟು ಅವನನ್ನು ಕಳಿಸ್ತಾರೆ. ಆದರೆ ಒಂದು ಮಾತು ಹೇಳ್ತಾರೆ, ಮನುಕುಲಕ್ಕೆ ತುಂಬಾ ದೊಡ್ಡ ನಷ್ಟ ಮಾಡಿದೀಯಾ, ಅದೇನು ಅಂತ ನಿನಗೆ ಗೊತ್ತಾಗಲ್ಲ, ಆದರೆ ನಾನು ಋಗ್ವೇದಗಳಿಗೆ ಭಾಷ್ಯ ಬರೀತಿದ್ದೆ. 6ನೇ ಮಂಡಲದವರೆಗೂ ಭಾಷ್ಯ ಬರೆದು ಮುಗಿಸಿರುವಂಥ ದಯಾನಂದ ಸರಸ್ವತಿಯವರು 7ನೇ ಮಂಡಲಕ್ಕೆ ಭಾಷ್ಯ ಬರಿತಾ ಇರ್ತಾರೆ. 7, 8, 9, 10 4 ಭಾಷ್ಯಗಳನ್ನು ಬರೆದಿದ್ರೆ ಋಗ್ವೇದದ 10 ಮಂಡಲಗಳು ಕಂಪ್ಲೀಟ್ ಆಗ್ತಾ ಇತ್ತು. ಅಂಥ ಅದ್ಭುತ ಕಾರ್ಯವನ್ನು ಕೈಗೆತ್ತಿಕೊಂಡು ಅದನ್ನು ಬರೆದು ಕೊನೆ ಹಂತದಲ್ಲಿರೋವಂಥ ಸಮಯಕ್ಕೆ ಅವರು ಪ್ರಾಣ ಬಿಟ್ಬಿಡ್ತಾರೆ. ಮಿಶ್ರನಿಗೆ ಹೇಳ್ತಾರೆ, ಇದೊಂದು ನೀನು ಮನುಕುಲಕ್ಕೆ ತುಂಬ ಅನ್ಯಾಯ ಮಾಡಿದೀಯಾ, ನೀನು ನನ್ನನ್ನು ಸಾಯಿಸಿ ಮಾಡಿದ್ದು ಅಂಥ ದೊಡ್ಡ ಪಾಪ ಏನಲ್ಲ, ಮನುಕುಲಕ್ಕೆ ಇದರಿಂದ ಆದ ನಷ್ಟ ಅಪಾರವಾದದ್ದು ಅಂತ ಹೇಳಿ ದುಡ್ಡು ಕೊಟ್ಟು ಆದಷ್ಟು ಬೇಗ ಅಲ್ಲಿಂದ ಹೊರಟು ಹೋಗೋಕ್ಕೆ ಅವನಿಗೆ ತಿಳಿಸಿ, ಆಮೇಲೆ ಜೋಧ್ಪುರದ ದೊಡ್ಡ ದೊಡ್ಡ ಡಾಕ್ಟರ್ ಎಲ್ಲ ಬಂದು ಟ್ರೀಟ್ ಮಾಡ್ತಾರೆ. ಕೊನೆಯದಾಗಿ ದಯಾನಂದ ಸರಸ್ವತಿ ಅವರು ಎಲ್ಲ ಟ್ರೀಟ್ಮೆಂಟ್ಗಳನ್ನು ನಿಲ್ಲಿಸ್ಬಿಡಿ, ದಯವಿಟ್ಟು ಇದು ನನ್ನ ಕೊನೆಯ ಸಮಯ, ಇನ್ನೇನೂ ಆಗಲ್ಲ ಅಂತ ಹೇಳಿ ಅಕ್ಟೋಬರ್ 30, 1883 ದೀಪಾವಳಿಯ ದಿನ ದಯಾನಂದ ಸರಸ್ವತಿಯವರ ಪ್ರಾಣ ಜ್ಯೋತಿ ಆರಿ ಹೋಗ್ಬಿಡುತ್ತೆ. ಇಡೀ ಪ್ರಪಂಚ ಬೆಳಕಿನ ಹಬ್ಬ ಮಾಡ್ತಿರೋ ದಿನ, ಇಡೀ ಪ್ರಪಂಚಕ್ಕೆ ಅತ್ಯಂತ ವೇದಗಳ ಬೆಳಕನ್ನು ಚೆಲ್ಲಿದಂಥ ದಯಾನಂದ ಸರಸ್ವತಿಯವರ ಆತ್ಮಜ್ಯೋತಿ ಆರಿ ಹೋಗ್ಬಿಡುತ್ತೆ. ಆಗ ಮುನ್ಷಿರಾಮ ದಯಾನಂದ ಸರಸ್ವತಿಯವರ ಜೊತೆಗಿರಲ್ಲ. ಆ 10-12 ದಿನಗಳು ಏನು ಮುನ್ಷಿರಾಮ ಅವರ ಜೊತೆಗೆ ಕಳೆದಿದ್ದನೋ, ಅದರಲ್ಲಿ 2 ದಿನ ಏನು ಅವ್ರ ಜೊತೆ ಮಾತಾಡಿದ್ನೋ, ಅವರ ಪ್ರವಚನಗಳನ್ನು ಕೇಳಿದ್ದ, ಅವರ ದಿನಚರಿಯನ್ನು ಪರೀಕ್ಷೆ ಮಾಡಿದ್ದ, ಇಷ್ಟೇ ಮುನ್ಷಿರಾಮನಿಗೆ ಅವರ ಬಗ್ಗೆ, ಅವರ ಜೊತೆ ಸಿಕ್ಕಂಥ ಸಾನ್ನಿಧ್ಯ. ಅಲ್ಲಿಂದ ಮುನ್ಷಿರಾಮ ತುಂಬ ಆ್ಯಕ್ಟಿವ್ ಆಗಿ ತನ್ನ ಕೆಲಸದಲ್ಲಿ, ಮನಸ್ಸಿನಲ್ಲಿ ಅವರು ಕೊಟ್ಟ ಜ್ಞಾನ, ಅವರ ಶ್ರದ್ಧೆಯನ್ನು ಇಟ್ಕೊಂಡು
ತೀವ್ರವಾಗಿ ಕೆಲಸದಲ್ಲಿ ಮುಂದುವರಿತಾನೆ. ಅವರ ಆಸೆಗಳಾಗಿರುವಂಥ ಗುರುಕುಲನ, ಮೆಕಾಲೆ ಸಿಸ್ಟಮ್ನ ತೆಗೆದುಹಾಕಿ ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣ ಕೊಡಬೇಕು ಅಂತ ಹರಿದ್ವಾರದಲ್ಲಿ ಕಾಂಗಡಿ ಗುರುಕುಲ ಅಂತ ಓಪನ್ ಮಾಡ್ತಾರೆ. ಆ ಗುರುಕುಲದಲ್ಲಿ ಮೊದಲನೆಯದಾಗಿ ತಮ್ಮ ಮಕ್ಕಳನ್ನೇ ಸ್ಟೂಡೆಂಟ್ಸ್ ಆಗಿ ಸೇರಿಸ್ತಾರೆ. ಅಲ್ಲಿಂದ ಆ ಗುರುಕುಲ ತುಂಬ ಚೆನ್ನಾಗಿ ನಡೆಯುತ್ತೆ. ಹಾಗೆ ಶುದ್ಧಿ ಮೂಮೆಂಟಿನ ಕಾರಣ ಆಗ್ತಾರೆ. ಅಂದರೆ ಶುದ್ಧಿ ಮೂಮೆಂಟನ್ನು ಓಪನ್ ಮಾಡ್ತಾರೆ. ಯಾರೆಲ್ಲ ಕನ್ವರ್ಟ್ ಆಗಿರ್ತಾರೋ, ನಮ್ಮ ಹಿಂದೂಗಳು ಆಲ್ರೆಡಿ ಕನ್ವರ್ಟ್ ಆಗಿರೋರನ್ನ ವಾಪಸ್ಸು ನಮ್ಮ ಧರ್ಮಕ್ಕೆ ಕರ್ಕೊಂಡು ಬರುವಂಥ ಒಂದು ಮೂಮೆಂಟ್. ಆ ಮೂಮೆಂಟನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಗುರುಕುಲವನ್ನು ನಡೆಸ್ಕೊಂಡು ಹೋಗ್ತಾರೆ. ಮುನ್ಷಿರಾಮ 35-36ನೇ ವರ್ಷದವನಾಗಿರುವಾಗ ಹೆಂಡತಿ ಶಿವದೇವಿ ಪ್ರಾಣ ಬಿಡ್ತಾಳೆ. ಅಲ್ಲಿಂದ ತೀವ್ರವಾಗಿ ರಾಜಕೀಯ ಪ್ರತಿಯೊಂದು ಕಾರ್ಯಗಳಲ್ಲಿ ತೊಡಗಿರುವಂಥ ಮುನ್ಷಿರಾಮ 1917ರಲ್ಲಿ ಸನ್ಯಾಸನ ತಗೊಳ್ತಾರೆ. ಆಗ ಮುನ್ಷಿರಾಮನ ಹೆಸರು ಸ್ವಾಮಿ ಶ್ರದ್ಧಾನಂದ ಅಂತ ಬದಲಾಗುತ್ತೆ. ಆರ್ಯ ಸಮಾಜದ ಮುಖಾಂತರ ಎಲ್ಲ ಸ್ವತಂತ್ರ ಭಾರತದ ಹೋರಾಟಕ್ಕಾಗಿ ಎಲ್ಲ ರಾಜಕೀಯ ಕೆಲಸಗಳಲ್ಲೂ ಮುನ್ಷಿರಾಮ ತೊಡಗ್ತಾರೆ. ಈ ಎಲ್ಲ ಕೆಲಸಗಳ ತೀವ್ರತೆಯಿಂದಾಗಿ ಮುನ್ಷಿರಾಮ ಮಹಾತ್ಮ ಮುನ್ಷಿರಾಮ ಆಗ್ತಾನೆ. ದಯಾನಂದ ಸರಸ್ವತಿಯವರು ಎಷ್ಟು ತೀವ್ರವಾಗಿ ಕೆಲಸ ಮಾಡ್ತಿದ್ರೋ ಅಷ್ಟೇ ತೀವ್ರವಾಗಿ, ಇನ್ಫ್ಯಾಕ್ಟ್ ಅದಕ್ಕಿಂತ ಹೆಚ್ಚಾಗಿ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ತೀವ್ರವಾಗಿ ಹೋರಾಡಕ್ಕೆ ಶುರು ಮಾಡ್ತಾರೆ. ಅತಿಯಾದ ತಮ್ಮ ಕೆಲಸಗಳನ್ನು, ಶ್ರಮವನ್ನು, ಶ್ರದ್ಧೆಯನ್ನು ಹಾಕಿ ಹೋರಾಡೋದಕ್ಕೆ ಶುರು ಮಾಡ್ತಾರೆ. 1917ರಲ್ಲಿ ಸನ್ಯಾಸನ ತಗೊಂಡು ಸ್ವಾಮಿ ಶ್ರದ್ಧಾನಂದ ಅನ್ನೋ ಹೆಸರಲ್ಲಿ ಬದಲಾಗ್ತಾರೆ. ದಯಾನಂದ ಸರಸ್ವತಿಯವರ ಶಿಷ್ಯಂದರಲ್ಲಿ ಬರೀ ಶ್ರದ್ಧಾನಂದ ಮಾತ್ರ ಅಲ್ಲ, ಇವರ ಜೊತೆಗೆ ಲಾಲಾ ಲಜಪತ್ ರಾಯ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಪಂಡಿತ್ ಲೇಖ್ ರಾಮ್, ಪಂಡಿತ್ ಗುರುದತ್ತ ವಿದ್ಯಾರ್ಥಿ ಹಾಗೂ ಶ್ಯಾಮ್ಜಿ ಕೃಷ್ಣವರ್ಮ ಇವರೆಲ್ಲರೂ ಕೂಡ ಸ್ವಾಮಿ ದಯಾನಂದ ಸರಸ್ವತಿಯವರ ಶಿಷ್ಯರೇ. ಇವರಲ್ಲದೆ ಇನ್ನೂ ಎಷ್ಟೋ ಜನ ಅವರಿಗಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಶ್ರದ್ಧಾನಂದವರು ಅಂದರೆ ಮುನ್ಷಿರಾಮ, ನಾನು ಸ್ವಾಮಿ ದಯಾನಂದ ಸರಸ್ವತಿ, ಹೇಗೆ ವೀರಜಾನಂದ ದಂಡೀಶ ಸರಸ್ವತಿ ಅಂತ ಕೂಡ ಹೇಳ್ತಾರೆ, ಹಾಗೆ ದಯಾನಂದ ಸರಸ್ವತಿ, ಪೂರ್ಣಾನಂದ ಸರಸ್ವತಿಯಿಂದ ಬಂದಿರುವಂಥ ಈ ಒಂದು ಕೊಂಡಿ ನಾನು ಅದೇ ಹೆಸರಲ್ಲಿ ಗುರುತಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಅವರು ಸನ್ಯಾಸ ತಗೊಂಡು ಸ್ವಾಮಿ ದಯಾನಂದ ಸರಸ್ವತಿಯವರ ಶಿಷ್ಯನಾಗಿ ಸ್ವಾಮಿ ಶ್ರದ್ಧಾನಂದ ಸರಸ್ವತಿ ಆಗಿ ಬದಲಾಗ್ತಾರೆ. ಈ ಸ್ವಾಮಿ ಶ್ರದ್ಧಾನಂದ ಸರಸ್ವತಿಯವರು ಸ್ವಾಮಿ ಶ್ರದ್ಧಾನಂದ ಆಗೋದಕ್ಕೂ ಮುಂಚೆ ಮಹಾತ್ಮ ಮುನ್ಷಿರಾಮ ಆಗಿರ್ತಾರಲ್ಲ, ಆಗ ಅವರ ಗುರುಕುಲಕ್ಕೆ, ಕಾಂಗಡಿ ಗುರುಕುಲ ಅಂತ ಏನು ಓಪನ್ ಮಾಡಿರ್ತಾರಲ್ಲ, ಅದಕ್ಕೆ ಭೇಟಿ ಕೊಡೋಣ ಅಂತ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರು ಬರ್ತಾ ಇರ್ತಾರೆ. ಆಗ ಅವರಿಗೆ ಸರಿಯಾದ ಸನ್ಮಾನ ಸತ್ಕಾರ ಮಾಡಬೇಕು, ಅವರಿಗೆ ಹೇಗೆ ಗೌರವನ ಸೂಚಿಸಬೇಕು ಅಂತ ಯೋಚನೆ ಮಾಡ್ತಿರುವಾಗ ಇವರ ಶಿಷ್ಯವೃಂದದಲ್ಲಿ ಒಬ್ಬರು ಇವರಿಗೆ ಸಲಹೆ ಕೊಡ್ತಾರೆ. ಹೇಗಿದ್ರೂ ಇನ್ನು ಕೆಲವು ದಿನಗಳಲ್ಲಿ ನೀವು ಸನ್ಯಾಸ ತಗೊಳ್ತಾ ಇದ್ದೀರಾ, ಈ ಮಹಾತ್ಮ ಅನ್ನೋ ಬಿರುದು ನಿಮ್ಗೆ ಯಾಕೆ ಗುರುಗಳೇ, ಅದನ್ನು ಅವರಿಗೆ ಕೊಟ್ಟು ಬಿಡಿ ಅಂತ. ಮೊದಲನೇ ಸಾರಿ ಮಹಾತ್ಮ ಮುನ್ಷಿರಾಮ ಅಂದರೆ ಸ್ವಾಮಿ ಶ್ರದ್ಧಾನಂದ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿನ ಮಹಾತ್ಮ ಗಾಂಧಿ ಅಂತ ಸತ್ಕರಿಸ್ತಾರೆ. ಅವರು ಕೊಟ್ಟ ಬಿರುದಿನಿಂದಾಗಿ, ಆ ಸತ್ಕಾರದಿಂದಾಗಿ ಎಲ್ಲರೂ ಮುಂದೆ ಅವರನ್ನು ಮಹಾತ್ಮ ಗಾಂಧಿ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೂ ಮುಂಚೆ ಗಾಂಧಿಗಿರೋ ಮಹಾತ್ಮ ಅನ್ನೋ ಬಿರುದು ಮುನ್ಷಿರಾಮನಿಗೆ ಇರುತ್ತೆ. ಮಹಾತ್ಮ ಮುನ್ಷಿರಾಮ ಅಂತಾನೆ ಅವರು ಎಲ್ಲ ಕಡೆ ಫೇಮಸ್ ಆಗಿರ್ತಾರೆ. ಅವರು ಸನ್ಯಾಸ ತಗೊಳ್ಳುವಾಗ ಆ ಮಹಾತ್ಮವನ್ನು ಗಾಂಧಿಯವರಿಗೆ ಬಿಟ್ಕೊಡ್ತಾರೆ. ಅಲ್ಲಿಂದ ಅವರು ಸನ್ಯಾಸ ತಗೊಂಡ್ಮೇಲೆ ಸ್ವಾಮಿ ಶ್ರದ್ಧಾನಂದ ಸರಸ್ವತಿ ಅನ್ನೋ ಹೆಸರಲ್ಲಿ ಪ್ರತಿಯೊಂದು ಕೆಲಸಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಮುನ್ಷಿರಾಮ ಎಲ್ಲ ದುಶ್ಚಟಗಳನ್ನು, ದುರ್ವ್ಯಸನಗಳನ್ನು ಇಟ್ಕೊಂಡು ಸ್ವಾಮಿ ದಯಾನಂದ ಸರಸ್ವತಿಯವರ ಗರಡಿಯಲ್ಲಿ, ಅವರ ಪ್ರವಚನ, ಅವರ ಪ್ರಭಾವದಲ್ಲಿ ಪರಿವರ್ತನೆಗೊಂಡು ಸ್ವಾಮಿ ಶ್ರದ್ಧಾನಂದ ಆಗಿ ಇವತ್ತಿನವರೆಗೂ ಆರ್ಯ ಸಮಾಜವು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸೋ ಹಾಗೆ ಶ್ರದ್ಧಾನಂದರು ಅವತ್ತೇ ಫೌಂಡೇಶನ್ ಹಾಕ್ಬಿಟ್ಟಿದ್ದಾರೆ. ಹಾಗೆ ಎಲ್ಲ ಕೆಲಸಗಳು ಕೂಡ ಇವತ್ತಿಗೂ ಅವರ ಹೆಸರಲ್ಲೇ ನಡೆಯುತ್ತೆ. ಬೆಂಗಳೂರಲ್ಲಿರೋ ವಿ ಪುರಮ್ಮಲ್ಲಿರೋ ಆರ್ಯ ಸಮಾಜದ ಬಿಲ್ಡಿಂಗಿಗೂ ಕೂಡ ಶ್ರದ್ಧಾನಂದ ಭವನ ಅಂತಾನೆ ಹೆಸರಿದೆ. ಹೇಗೆ ದಯಾನಂದ ಸರಸ್ವತಿಯವರು ಮಾಡಿರೋ ಕೆಲಸಗಳನ್ನು ಒಂದೇ ದಿನದಲ್ಲಿ, ಒಂದೇ ಸಮಯದಲ್ಲಿ, ಒಂದೇ ಎಪಿಸೋಡಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ವೋ, ಹಾಗೆ ಶ್ರದ್ಧಾನಂದರು ಮಾಡಿರುವಂಥ ಕೆಲಸಗಳನ್ನು ಕೂಡ ಒಂದೇ ಸಾರಿ ಹೇಳೋಕ್ಕಾಗಲ್ಲ. ಪಟ್ಟಿ ಮಾಡೋದು ಕೂಡ ತುಂಬ ಕಷ್ಟ. ಅಷ್ಟು ಕೆಲಸಗಳನ್ನು ಇವರು ಕೂಡ ಮಾಡಿದ್ದಾರೆ. ಇವರ ಕೆಲಸಗಳೆಲ್ಲ ಮುಂದುವರಿತಿರುವಾಗ
ಇವರ ಮಹಾತ್ಮ ಅನ್ನೋ ಬಿರುದನ್ನು ಗಾಂಧೀಜಿಯವರಿಗೆ ಕೊಟ್ಬಿಡಿ, ಅವರ ಸತ್ಕಾರ ರೂಪದಲ್ಲಿ ಅವರಿಗೆ ಬಿಟ್ಟು ಕೊಡಿ, ಹೇಗಿದ್ದರೂ ನೀವು ಸನ್ಯಾಸ ತಗೊಳ್ತಿರಲ್ಲ ಅಂತ ಹೇಳಿದ ಆ ವ್ಯಕ್ತಿ ಯಾರು ಅನ್ನೋದನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.